ತಲಕಾಡು ಮರುಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದೆ ಹೋಗ್ಲಿ, ಇದು ಅಲಮೇಲಮ್ಮನ ಶಾಪ. ನೀವೆಲ್ರೂ ಈ ಕತೆನ ಕೇಳಿರ್ತೀರಾ. ಇದೇ ರೀತಿ ಶಾಪ ಕೊಡೋದಕ್ಕೆ ಕಾರಣ ಏನು? ಈ ಕತೆ ಎಷ್ಟು ಸತ್ಯ ಎಷ್ಟು ಸುಳ್ಳು ನಾನ್ ಹೇಳ್ತೀನಿ ಕೇಳಿ. ತಲಕಾಡಿಗೆ ಮೈಸೂರು ಅರಸರು ಬಂದಾಗ ದೇವಸ್ಥಾನದಲ್ಲಿ ಒಡವೆ ಇರೋದಿಲ್ಲ. ಒಡವೆ ಎಲ್ಲ ಎಲ್ಲಿ ಹೋಯ್ತು ಅಂತ ಅಲ್ಲಿನ ಅರ್ಚಕರ ಜೊತೆ ಕೇಳಿದಾಗ ಅವ್ರು ಹೇಳ್ತಾರೆ, ಎಲ್ಲಾ ಒಡವೆಗಳು ಅಲಮೇಲಮ್ಮನ ಜೊತೆ ಇದೆ ಅಂತೇಳಿ. ಸೊ ಮೈಸೂರು ಅರಸರು ತನ್ನ ಸೈನ್ಯವನ್ನ ಅಲಮೇಲಮ್ಮನ ಹತ್ರ ಕಳಿಸ್ತಾರೆ. ಆದ್ರೆ ಸೈನಿಕರು ಅಲ್ಲಿ ಅಲಮೇಲಮ್ಮನಿಗೆ ಅಪಹಾಸ್ಯ ಮಾಡ್ತಾರೆ, ಅವಮಾನ ಮಾಡ್ತಾರೆ. ಒಡವೆ ಎಲ್ಲ ನೀನ್ ಕದ್ದಿದ್ಯಾ ಅಂತ ಹೇಳಿ ಕಿತ್ಕೊಳಕ್ಕೆ ಬರ್ತಾರೆ. ಆದ್ರಿಂದ ಅಲಮೇಲಮ್ಮ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಓಡುವಾಗ ಒಂದು ಶಾಪವನ್ನ ಕೊಡ್ತಾರೆ, ತಲಕಾಡು ಮರಳಾಗ್ಲಿ ಅಂತ. ಯಾಕೆಂದ್ರೆ ಸೈನಿಕರು ಕುದುರೆಗಳ ಜೊತೆ ಬರ್ತಿರೋದ್ರಿಂದ ಕುದುರೆಗೆ ಮರಳಲ್ಲಿ ಓಡೋದಕ್ಕೆ ಆಗಲ್ಲ. ಆ ಶಕ್ತಿ ಇರುವಂತದ್ದು ಒಂಟೆಗೆ ಮಾತ್ರ. ಅದರಿಂದ ಆ ಶಾಪವನ್ನ ಕೊಡ್ತಾಳೆ. ಇನ್ನು ಓಡ್ತಾ 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 ಅವಳು ನಿರ್ಧಾರ ಮಾಡ್ತಾಳೆ, ಕಾವೇರಿ ನದಿಗೆ ಹಾರಿ ಪ್ರಾಣ ಬಿಡ್ಬೇಕು ಅಂತೇಳಿ. ಎಲ್ಲಿ ನಾನು ಪ್ರಾಣ ಬಿಡುವಾಗ ಇವ್ರು ನನ್ನ ಹಿಡ್ಕೊಳ್ತಾರೋ